ರಾಜ್ಯದಲ್ಲಿ ವಿಷಕಾರಿ ದತ್ತೂರಿ ಹಣ್ಣು ಮಾರಾಟ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಟಿವಿ9 ವರದಿಯ ಬಿಗ್ ಇಂಪ್ಯಾಕ್ಟ್ ಆಗಿದೆ. ಇ-ಕಾಮರ್ಸ್ನಲ್ಲಿ ವಿಷಕಾರಿ ದತ್ತೂರಿ ಹಣ್ಣು ಮಾರಾಟಕ್ಕೆ ಬ್ರೇಕ್ ಹಾಕಲಾಗಿದೆ. ಆನ್ಲೈನ್ನಲ್ಲಿ ದತ್ತೂರಿ ಹಣ್ಣು ಬೀಜ ಮಾರಾಟಕ್ಕೆ ಇದೀಗ ಬ್ರೇಕ್ ಹಾಕಲಾಗಿದೆ. ಸರ್ಕಾರ ಬ್ರೇಕ್ ಹಾಕಿದೆ. ಅಮೆಜಾನ್, ಬಿಗ್ ಬಾಸ್ಕೆಟ್, ಸ್ವಿಗ್ಗಿ ಸೇರಿದಂತೆ ಹಲವೆಡೆ ಈ ಹಣ್ಣಿನ ಮಾರಾಟ ನಡೀತಿತ್ತು. ಟಿವಿ9 ಈ ಬಗ್ಗೆ ವರದಿ ಪ್ರಸಾರ ಮಾಡಿತ್ತು. ಇದೀಗ ಸರ್ಕಾರ ಇದಕ್ಕೆ ಬ್ರೇಕ್ ಹಾಕಿದೆ. ಆನ್ಲೈನ್ನಲ್ಲಿ ಈ ಹಣ್ಣನ್ನ ಮಾರಾಟ ಮಾಡುವಂತಿಲ್ಲ. ಇ-ಕಾಮರ್ಸ್ನಲ್ಲಿ ವಿಷಕಾರಿ ದತ್ತೂರಿ ಹಣ್ಣನ್ನ ಮಾರಾಟ ಮಾಡ್ತಿದ್ರು. ಹಣ್ಣು ಹಾಗೇನೆ ಅದರ ಬೀಜವನ್ನ ಮಾರಾಟ ಮಾಡಲಾಗ್ತಿತ್ತು. ಈ ಬಗ್ಗೆ ಟಿವಿ9 ವರದಿ ಪ್ರಸಾರ ಮಾಡಿತ್ತು. ಸರ್ಕಾರ ಇದೀಗ ಎಚ್ಚೆತ್ತಿದ್ದು ಈ ಹಣ್ಣಿಗೆ ಬ್ರೇಕ್ ಹಾಕಿದೆ. ಅಂದ್ರೆ ಈ ಹಣ್ಣನ್ನ ಮಾರಾಟ ಮಾಡುವಂತಿಲ್ಲ. ಸ್ಪೆಷಲಿ ಇದು ಇ-ಕಾಮರ್ಸ್ ಅಂದ್ರೆ ಅಮೆಜಾನ್, ಬಿಗ್ ಬಾಸ್ಕೆಟ್, ಸ್ವಿಗ್ಗಿ ಸೇರಿದಂತೆ ಹಲವೆಡೆ ಇದನ್ನ ಮಾರಾಟ ಮಾಡಲಾಗ್ತಾ ಇತ್ತು. ಆನ್ಲೈನ್ ವ್ಯಾಪಾರ ನಡೀತಾ ಇತ್ತು. ಆದರೆ ಇದೀಗ ಸರ್ಕಾರ ಈ ಹಣ್ಣನ್ನ ನಿಷೇಧಿಸಿದೆ. ಅಮೆಜಾನ್, ಬಿಗ್ ಬಾಸ್ಕೆಟ್, ಸ್ವಿಗ್ಗಿಯಲ್ಲಿ ಇದನ್ನ ಮಾರಾಟ ಮಾಡುವಂತಿಲ್ಲ. ಈ ಹಣ್ಣಿನ ಬಗ್ಗೆ ಟಿವಿ9 ವಿಸ್ತೃತವಾಗಿ ವರದಿ ಪ್ರಸಾರ ಮಾಡಿತ್ತು. ಈ ಹಣ್ಣು ವಿಷಕಾರಿ, ಆರೋಗ್ಯಕ್ಕೆ ಹಾನಿಕಾರಿ, ಇದನ್ನ ಮಾರಾಟ ಮಾಡುವಂತಿಲ್ಲ ಅಂತ ಟಿವಿ9 ತಿಳಿಸಿತ್ತು. ಆ ಬಳಿಕ ಸರ್ಕಾರ ಎಚ್ಚೆತ್ತು. ಇದೀಗ ಈ ಹಣ್ಣಿಗೆ ಬ್ರೇಕ್ ಹಾಕಿದೆ. ಅಂದ್ರೆ ಮಾರಾಟ ಮಾಡುವಂತಿಲ್ಲ. ಆನ್ಲೈನ್ನಲ್ಲಿ ದತ್ತೂರಿ ಹಣ್ಣು, ಬೀಜ ಇವೆರಡನ್ನೂ ಕೂಡ ಈಸಿಯಾಗಿ ಮಾರಾಟ ಮಾಡಲಾಗ್ತಾ ಇತ್ತು. ಅಮೆಜಾನ್ ಹಾಗೆಯೇ ಬಿಗ್ ಬಾಸ್ಕೆಟ್, ಸ್ವಿಗ್ಗಿಗೆ ಹೋಗಿ ಈ ಹಣ್ಣಿನ ಬಗ್ಗೆ ಸರ್ಚ್ ಮಾಡಿದ್ರೆ ಸಾಕು, ಈ ಹಣ್ಣು ಈಸಿಯಾಗಿ ಸಿಗ್ತಾ ಇತ್ತು. ಈಸಿಯಾಗಿ ಗ್ರಾಹಕರು ಇದನ್ನು ಪರ್ಚೇಸ್ ಮಾಡಬಹುದಾಗಿತ್ತು. ಆದರೆ ಇದೀಗ ಸರ್ಕಾರನೇ ಬ್ರೇಕ್ ಹಾಕಿದೆ. ಹಣ್ಣು ಮಾರಾಟ ಮಾಡುವಂತಿಲ್ಲ ಅನ್ನೋದಾಗಿ ಸರ್ಕಾರ ತಿಳಿಸಿದೆ. ಟಿವಿ9 ಈ ಬಗ್ಗೆ ನಿರಂತರವಾಗಿ ವರದಿ ಪ್ರಸಾರ ಮಾಡಿತ್ತು. ಈ ವರದಿಯ ಬಿಗ್ ಇಂಪ್ಯಾಕ್ಟ್ ಇದೀಗ ಆಗಿರೋದು.